ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಇಲ್ಲಿಯ ತನಕವೂ 11 ಜನ ಪ್ರಮುಖ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಇದೀಗ ಒಂದಷ್ಟು ಕುತೂಹಲಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ರೌಡಿ ಶೀಟರ್ ಬಿಕ್ಲು ಹತ್ಯೆ ಆಗಿದೆ. ಬಿಕ್ಲು ಶಿವ ಹತ್ಯೆಗೆ ಮುನ್ನ ಹಂತಕರೊಂದಿಗೆ A1 ಜಗ್ಗ ಸ್ಕೆಚ್ ಹಾಕಿದ್ದಾನೆ. ರಾಮಮೂರ್ತಿ ನಗರದ ಬಾರ್ ಒಂದರಲ್ಲಿ ಹತ್ಯೆಗೆ ಸ್ಕೆಚ್ ಹಾಕಿರುವಂಥದ್ದು. ಹಂತಕರನ್ನ ಬಾರ್ಗೆ ಕರೆಸಿ ಬಿಕ್ಲು ಶಿವ ಕೊಲೆಗೆ ಪ್ಲಾನ್ ಮಾಡಿದ್ದಾನೆ ಜಗ್ಗ. ಜುಲೈ 15ರ ರಾತ್ರಿ ಬಾರ್ ಒಂದರಲ್ಲಿ ಸೇರಿದ್ದಂತಹ ಬಿಕ್ಲು ಹಂತಕರು 8 ಆರೋಪಿಗಳ ಜೊತೆ ಮೀಟಿಂಗ್ ಮಾಡಿದ್ದಂತಹ ಜಗದೀಶ್ ಅಲಿಯಾಸ್ ಜಗ್ಗ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಹತ್ಯೆಗೂ ಮುನ್ನ ಬಾರ್ಗೆ ಕರೆಸಿಕೊಂಡು ಹಂತಕರನ್ನ ಅಕ್ಯೂಸ್ ನಂಬರ್ 1 ಜಗದೀಶ್ ಅಲಿಯಾಸ್ ಜಗ್ಗ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ರಾಮಮೂರ್ತಿ ನಗರದ ಬಾರ್ ಒಂದರಲ್ಲಿ 8 ಜನ ಪ್ರಮುಖ ಆರೋಪಿಗಳನ್ನು ಕರೆಸಿಕೊಂಡು ಜುಲೈ 15ರ ರಾತ್ರಿ ಒಟ್ಟಿಗೆ ಹಂತಕರೆಲ್ಲರೂ ಸೇರಿ ಜಗ್ಗಾನು ಸೇರಿ ಕ್ಲೀನಾಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಿಕ್ಲು ಶಿವನನ್ನ ಮರ್ಡರ್ ಮಾಡಿರುವಂಥದ್ದು. ಒಂದಷ್ಟು ವಿಚಾರಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ರಾಮಮೂರ್ತಿ ನಗರದ ಬಾರ್ಗೆ ಕರೆಸಿಕೊಂಡು 8 ಜನ ಪ್ರಮುಖ ಆರೋಪಿಗಳನ್ನು ಬಿಕ್ಲು ಶಿವನ ಕೊಲೆಗೆ ಪಕ್ಕಾ ಪ್ಲಾನ್ ಮಾಡಿರುವಂಥದ್ದು ಜಗ್ಗ. ಅವತ್ತ ರಾತ್ರಿ ಪ್ಲಾನ್ ಮಾಡಿ ಬಾರ್ನಲ್ಲಿ ಅವತ್ತ ರಾತ್ರಿಯೇ ಮರ್ಡರ್ ಮಾಡಿದ್ದಾರೆ. ಜಗದೀಶ್ ಅಲಿಯಾಸ್ ಜಗ್ಗ ಈ ಒಂದು ಪ್ರಕರಣದ ಕೊಲೆಯ ಮಾಸ್ಟರ್ ಮೈಂಡ್, ಪ್ರಮುಖ ಆರೋಪಿ, ತಲೆಮರೆಸಿಕೊಂಡಿರುವಂಥ ಆರೋಪಿ. ಎಸ್ಕೇಪ್ ಆಗಿದ್ದಾನೆ, ಇಲ್ಲಿಯ ತನಕವೂ ಸಿಕ್ಕಿಲ್ಲ. ಆದರೆ ಈತನದ್ದೇ ಕಂಪ್ಲೀಟ್ ಈ ಒಂದು ಮರ್ಡರ್ನಲ್ಲಿ ಮಾಸ್ಟರ್ ಮೈಂಡ್. ಕೊಲೆ ಮಾಸ್ಟರ್ ಮೈಂಡ್ ಜಗ್ಗ ಎಸ್ಕೇಪ್ ಆಗಿರುವಂತಹ ದೃಶ್ಯ ಸೆರೆಯಾಗಿದೆ. ಶಿವ ಮರ್ಡರ್ ಆಗಿ ಜಸ್ಟ್ 2 ಗಂಟೆಗಳಲ್ಲಿ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಬಿಕ್ಲು ಶಿವ ಕೊಲೆಯಾಗಿದ್ದು ರಾತ್ರಿ 8 ಗಂಟೆಯ ಸುಮಾರಿಗೆ. ಅಲ್ಲಿಂದ ರಾತ್ರಿ 10ರಿಂದ 15 ನಿಮಿಷಕ್ಕೆ ತನ್ನ ಮನೆಯಿಂದ ಚೆನ್ನೈಗೆ ಪರಾರಿಯಾಗಿದ್ದಾನೆ ಜಗ್ಗ. ಜುಲೈ 15ರ ರಾತ್ರಿ ನಡೆದಿದ್ದಂತಹ ಬಿಕ್ಲು ಶಿವನ ಭೀಕರ ಹತ್ಯೆ ಹೆಣ್ಣೂರಿನ ತನ್ನ ಅಪಾರ್ಟ್ಮೆಂಟ್ನಿಂದ ಎಸ್ಕೇಪ್ ಆಗಿದ್ದಾನೆ ಜಗ್ಗ. ಲಿಫ್ಟ್ನಿಂದ ಇಳಿದು ತನ್ನ ಕಾರಿನಲ್ಲಿಯೇ ಜಗ್ಗ ಪರಾರಿಯಾಗಿದ್ದಾನೆ. ಜಗದೀಶ್ ಅಲಿಯಾಸ್ ಜಗ್ಗ ಎಸ್ಕೇಪ್ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಈ ಒಂದು ಕೊಲೆಯ ಮಾಸ್ಟರ್ ಮೈಂಡ್ ಜಗ್ಗ ಎಸ್ಕೇಪ್ ಆಗಿರುವಂತಹ ದೃಶ್ಯ ಸಿಕ್ಕಿದೆ. ಜುಲೈ 15 ರಾಮಮೂರ್ತಿ ನಗರ ಬಾರ್ನಲ್ಲಿ ಕರೆಸ್ತಾನೆ ಹಂತಕರನ್ನ, ಮೀಟಿಂಗ್ ಮಾಡ್ತಾನೆ, ನೀಟಾಗಿ ಬ್ಲೂ ಪ್ರಿಂಟ್ ಕೊಡ್ತಾನೆ. ಮರ್ಡರ್ ಆಗುತ್ತೆ ರಾತ್ರಿ 8 ಗಂಟೆ ಸುಮಾರಿಗೆ. ಮರ್ಡರ್ ಆದಂತಹ 10ರಿಂದ 15 ನಿಮಿಷಕ್ಕೆ ಹೆಣ್ಣೂರಿನಲ್ಲಿರುವಂತಹ ಆತನ ನಿವಾಸ ಅಪಾರ್ಟ್ಮೆಂಟ್ನಿಂದ ಕೆಳಗೆ ಇಳಿದು ಲಿಫ್ಟ್ನಲ್ಲಿ ಬಂದು ತನ್ನ ಕಾರನ್ನು ಹತ್ತಿಕೊಂಡು ಎಸ್ಕೇಪ್ ಆಗಿರುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕೊಲೆಯ ಮಾಸ್ಟರ್ ಮೈಂಡ್ A1 ಜಗದೀಶ್ ಅಲಿಯಾಸ್ ಜಗ್ಗ ದುಬೈಗೆ ಪರಾರಿಯಾಗಿದ್ದಾನೆ ಚೆನ್ನೈ ಮುಖಾಂತರ ಅನ್ನುವಂಥ ಮಾಹಿತಿ ಬರ್ತಾ ಇತ್ತು. ಚೆನ್ನೈಗೆ ಜಗ್ಗ ಕೊಲೆಯಾಗಿದ್ದು ಸುಮಾರು 8 ಗಂಟೆ ಹೊತ್ತಿಗೆ ರಾತ್ರಿ. ಅಲ್ಲಿಂದ 10ರಿಂದ 15 ನಿಮಿಷಕ್ಕೆ ತನ್ನ ಅಪಾರ್ಟ್ಮೆಂಟ್ನಿಂದ ಕೆಳಗಿಳಿದು ಲಿಫ್ಟ್ನಲ್ಲಿ ಕಾರ್ನಲ್ಲಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಸರಿಯಾಗಿದೆ CCTVಯಲ್ಲಿ. ಈಗ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ ಈತನ ಹುಡುಕಾಟಕ್ಕೆ. ಚೆನ್ನೈಗೆ ತೆರಳಿದ್ದಾರೆ ಬೆಂಗಳೂರು ಪೊಲೀಸರು, ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿ ಆತ ಯಾರ ಜೊತೆಗಿದ್ದ, ಯಾವ ಕಾರನ್ನು ಬಳಸಿದ್ದ, ಇನ್ಫ್ಯಾಕ್ಟ್ ಏರ್ಪೋರ್ಟ್ಗೆ ಹೋಗಿ ಕೂಡ ಅಲ್ಲಿಂದ ಅಥಾರಿಟಿಯಿಂದ ಡೀಟೇಲ್ಸ್ ತಗೊಳ್ತಾ ಇದ್ದಾರೆ. ಪೊಲೀಸರ ಹುಡುಕಾಟ ಇದೀಗ ಜಗ್ಗನಿಗಾಗಿ. ಅತಿ ಬೆಲೆ ಮಾರ್ಗವಾಗಿ ಚೆನ್ನೈಗೆ ಎಸ್ಕೇಪ್ ಆಗಿರುವಂತಹ ಜಗ್ಗ ಬಿಳಿ ಬಣ್ಣದ ಆಡಿ ಕಾರ್ನಲ್ಲಿ ಕೊಲೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಅತಿ ಬೆಲೆ ಟೋಲ್ನಲ್ಲಿ ಕಾರು ಪಾಸ್ ಆಗುವಂತಹ ದೃಶ್ಯ ಸೆರೆಯಾಗಿದೆ. ಟೋಲ್ನ CC ಕ್ಯಾಮೆರಾದಲ್ಲಿ ಜಗ್ಗನ ಕಾರಿನ ದೃಶ್ಯ ಸೆರೆಯಾಗಿದೆ. ನಾವು ನೋಡಬಹುದು ವಿಜುವಲ್ಸ್ ಅಲ್ಲಿ. ಅತಿ ಬೆಲೆ ಮಾರ್ಗವಾಗಿ ಚೆನ್ನೈ ಕಡೆಗೆ ತನ್ನ ಬಿಳಿ ಬಣ್ಣದ ಆಡಿ ಕಾರ್ನಲ್ಲಿ ಕೊಲೆ ಆರೋಪಿ ಜಗ್ಗ ಎಸ್ಕೇಪ್ ಆಗಿರೋದು ಟೋಲ್ನ CC ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಒಂದು ದೃಶ್ಯ. ಜಗ್ಗ ಪರಾರಿಯಾಗಿರುವಂಥದ್ದು ಚೆನ್ನೈಗೆ. ಕೊಲೆಯಾದಂತಹ 10ರಿಂದ 15 ನಿಮಿಷದಲ್ಲಿ ತನ್ನ ಮನೆಯಿಂದ ಲಿಫ್ಟಲ್ಲಿ ಇಳಿದು ತನ್ನ ಬಿಳಿ ಬಣ್ಣದ ಆಡಿ ಕಾರ್ನಲ್ಲಿ ಹೊರಟಿರುವಂತಹ ದೃಶ್ಯ ಅಲ್ಲಿಯದ್ದು. ತದನಂತರ ಅತಿ ಬೆಲೆ ಮಾರ್ಗವಾಗಿ ತಾನು ಚೆನ್ನೈಗೆ ಎಸ್ಕೇಪ್ ಆಗಿದ್ದಾನೆ. ಈ ಪ್ರಕರಣದ ಪ್ರಮುಖ ಆರೋಪಿ ಅಕ್ಯೂಸ್ ನಂಬರ್ 1 ಜಗದೀಶ್ ಅಲಿಯಾಸ್ ಜಗ್ಗ ಈಗಾಗಲೇ ದುಬೈಗೆ ಪರಾರಿ ಆಗಿಬಿಟ್ಟಿದ್ದಾನೆ.
ಪೊಲೀಸರು ಅವನಿಗಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಸಿಕ್ಕಿಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಿಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಮಾಸ್ಟರ್ ಮೈಂಡ್ ಜಗ್ಗ ತಾನೇ ನೀಟಾಗಿ ಪ್ಲಾನ್ ಮಾಡಿಕೊಂಡು ಹಂತಕರನ್ನು ಒಂದು ಬಾರಿಗೆ ಕರೆಸಿಕೊಂಡು ಮೀಟಿಂಗ್ ಮಾಡಿ 8 ಗಂಟೆ ಸುಮಾರಿಗೆ ಆತನ ಮರ್ಡರ್ ಆಗುತ್ತೆ ಬಿಕ್ಲು ಶಿವನದ್ದು. ಅಲ್ಲಿಂದ 10 to 15 ಮಿನಿಟ್ಸ್ ಗ್ಯಾಪ್ನಲ್ಲಿ ತನ್ನ ಮನೆಯಿಂದ ತನ್ನ ಆಡಿ ಕಾರನ್ನು ಹತ್ತುಕೊಂಡು ಅತ್ತಿಬೆಲೆ ಮಾರ್ಗವಾಗಿ ಚೆನ್ನೈಗೆ ಎಸ್ಕೇಪ್ ಆಗಿದ್ದಾನೆ. ಇನ್ನೂ ಕೂಡ ಪೊಲೀಸರ ಬಲೆಗೆ ಬಿದ್ದಿಲ್ಲ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ A1 ಆರೋಪ ಆಗಿರುವಂತಹ ಜಗ್ಗ ಅಲಿಯಾಸ್ ಜಗದೀಶ್ ಏನು ಅಪಾರ್ಟ್ಮೆಂಟ್ ಇಂದ ಕಾರ್ನಲ್ಲಿ ಹತ್ಕೊಂಡು ಹೋಗುವಂತಹ CCTV ಜೊತೆಗೆ ಸಿಕ್ಕಿರುವಂತದ್ದು. ಕೊಲೆ ನಡೆದ ದಿವಸ ಏನು ಸರಿಸುಮಾರು ಒಂದು ಕೊಲೆ ನಡೆದ ಬಳಿಕವಾಗಿ ಕೊಲೆ ಆಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು 10 ರಿಂದ 15 ನಿಮಿಷಗಳ ಒಳಗಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗುವಂತಹ CCTV ಕೂಡ ಸಿಗುತ್ತೆ. ಅದಾದ ಬಳಿಕ ಅವನು ಚೆನ್ನೈ ಮೂಲಕವಾಗಿ ದುಬೈಗೆ ಪರಾರಿಯಾಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದಕ್ಕೆ ಮಾಹಿತಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಅವನು ಬಳಸಿರುವಂತಹ ಮಾರ್ಗ ಇದೆಯಲ್ಲ, ಅದು ಅದೇ ಮಾರ್ಗದಲ್ಲಿ ಅವನು ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಚೆನ್ನೈ ಮೂಲಕವಾಗಿ ದುಬೈಗೆ ಹೋಗಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ರೆಡ್ ನೋಟಿಸ್ ಕೊಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ರೆಡ್ ನೋಟಿಸ್ ಯಾಕೆ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಇವರು ಎಲ್ಲಾದ್ರೂ ಏರ್ಪೋರ್ಟ್ ಗಳಲ್ಲಿ ಎಂಟ್ರಿ ಆದಂತ ಟೈಮ್ ಅಲ್ಲಿ ಇವರನ್ನ ವಾಂಟೆಡ್ ಆಗಿದ್ದಾರೆ, ಇವರು ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಇವರನ್ನ ಅರೆಸ್ಟ್ ವಾರೆಂಟ್ ಇದೆ ಇವ್ರ ಮೇಲೆ ಅನ್ನೋ ಒಂದು ನಿಟ್ಟಿನಲ್ಲಿ ರೆಡ್ ನೋಟಿಸ್ ಅನ್ನ ಕೊಡುವಂತದ್ದು. ಹಾಗಾಗಿ ಇವರ ಮೇಲೆ ರೆಡ್ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಎಲ್ಲಾ ಸಿದ್ಧತೆಗಳನ್ನ ಜೊತೆಗೆ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಸಂತೋಷ್, ಬಸವರಾಜು, ರೆಡ್ ಕಾರ್ನರ್ ನೋಟಿಸ್ ಸಿದ್ಧತೆಗೆ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಆತನನ್ನು ವಿದೇಶದಿಂದ ಕರೆಸಿಕೊಳ್ಳುವಂಥ ಮತ್ತು ಬಂಧನ ಮಾಡುವಂತಹ ಪ್ಲಾನ್ನಲ್ಲಿ ಪೊಲೀಸರ ಈಗಾಗಲೇ ಹೋಗಿ ಮಾಹಿತಿಯನ್ನೆಲ್ಲ ಕಲೆ ಹಾಕಿದ್ದಾರೆ ಚೆನ್ನೈ ಏರ್ಪೋರ್ಟ್ನಲ್ಲಿ. ಅದ್ರ ಬಗ್ಗೆ ಏನಾಗಬಹುದು ಅಂತ ಸಂತೋಷ್, ಅಲ್ಲಿನ ರಾಯಭಾರಿ ಕಚೇರಿಗೆ ಸಂಪರ್ಕವನ್ನ ಮಾಡ್ತಾರೆ ಸ್ಥಳೀಯ ಪೊಲೀಸರು. ಯಾಕಂದ್ರೆ ಅದು ಸಣ್ಣ ಪುಟ್ಟ ಪೊಲೀಸ್ ಅಧಿಕಾರಿಗಳು ಅಥವಾ DCP ಮತ್ತೆ ಈ ಲೆವೆಲ್ ಅಲ್ಲಿ ನಡೆಯುವಂತ ಮಾತುಕತೆ ಅಲ್ಲ. ಅದು ಏನಿದ್ರು ಕಮಿಷನರ್ DIG ಮಾತುಕತೆ ನಡೀತಾ ಇರಬಹುದು. ಯಾಕಂದ್ರೆ ನಮಗೆ ಬೇಕಾಗಿರುವಂತ ಆರೋಪಿ ಏನಿದ್ದಾನೆ ಆ ಆರೋಪಿ ಕೂಡ ನಿಮ್ಮ ದೇಶದಲ್ಲಿ ಇರುವಂತದ್ದು. ಹಾಗಾಗಿ ನಿಮ್ಮ ಕಡೆ ಇರುವಂತ ಈ ವ್ಯಕ್ತಿಯನ್ನ ನಮಗೆ ಕಳಿಸಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡುವಂತದ್ದು. ರಾಯಭಾರಿ ಕಚೇರಿ ಜೊತೆಗೆ ಮಾತುಕತೆಯನ್ನ ಮಾಡುವಂತ ಕೆಲಸವನ್ನ ಪೊಲೀಸರು ಪ್ರಥಮವಾಗಿ ಮಾಡ್ತಾರೆ. ಅದು ಮಾತುಕತೆ ಯಾರು ಅಂದ್ರೆ ಪೊಲೀಸರು, ಠಾಣಾ ಅಧಿಕಾರಿಗಳು ಅಥವಾ DCPಗಳು ಮಾಡುವಂತದ್ದಲ್ಲ. ಇದನ್ನ DGIGP ಕಮಿಷನರ್ ಲೆವೆಲ್ ಅಲ್ಲಿ ಮಾತನಾಡುವಂತದ್ದು. ಅವರ ಮುಖಾಂತರವಾಗಿ ಇವನ ಕರೆಸ್ಕೊಳ್ಳಕ್ಕೆ ಇವನ ಮೇಲೆ ವಾರಂಟ್ ಇದೆ. ಹಾಗಾಗಿ ಇವನ ಮೇಲೆ ನಾವು ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ದೀವಿ. ಈ ವ್ಯಕ್ತಿ ನಮಗೆ ಪ್ರಬಲವಾಗಿರುವಂತದ್ದು, ಈ ವ್ಯಕ್ತಿ ನಮಗೆ ಬೇಕಾಗಿರುವಂತದ್ದು. ಸುಮಾರು 13 ಪ್ರಕರಣಗಳಲ್ಲಿ ಈತ ಆರೋಪಿ ಆಗಿದ್ದಾನೆ. ಹಾಗಾಗಿ ಇವನನ್ನ ನಾವು ನಮ್ಮ ದೇಶಕ್ಕೆ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕೇಳುವಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ಕೊಂಡಿರುವುದು. ಪ್ರಮುಖವಾಗಿ A1 ಆರೋಪಿ ಜಗದೀಶ್ ಮತ್ತು ಪ್ಯಾಟ್ರಿಕ್ ಇಬ್ಬರು ಕೂಡ ಅರೆಸ್ಟ್ ಆದ್ರೆ ಈ ಪ್ರಕರಣಕ್ಕೆ ಸಾಕಷ್ಟು ತಿರುವುಗಳು ಸಿಗುತ್ತೆ ಅಂತ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಪ್ರಕರಣದ ಪ್ರಮುಖ ಆರೋಪಿ A1 ಇಫ್ ಇನ್ ಕೇಸ್ ಏನಾದರೂ ಅರೆಸ್ಟ್ ಆದರೆ ಹೇಗೂ ಶಾಸಕರ ಹೆಸರು ತಳಕ್ಕೆ ಹಾಕ್ಕೊಳ್ತಾ ಇದೆ. ಎಲ್ಲ ಒಂದು ಕಡೆ ಶಾಸಕರಿಗೆ ಇದೀಗ ಭೀತಿ ಎದುರಾಗ್ತಾ ಇದೆಯಾ ಅಂತ. ಯಾಕೆಂತ ಹೇಳಿದ್ರೆ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥವನು ಈತ, ಶಾಸಕ ಭೈರತಿ ಬಸವರಾಜ್ ಅವರ ಅತ್ಯಾಪ್ತ ಬಳಗ. ಪ್ರತಿ ಬಾರಿಯೂ ಕೂಡ ಈತ ಏನೇ ಮಾಡಿದರೂ ಕೂಡ ಶಾಸಕರ ಒಂದು ಕರೆ ಈತನನ್ನು ಕಾಪಾಡಿರುವಂಥದ್ದು. ಪ್ರತಿ ಬಾರಿ ಬೆಂಗಾವಲಾಗಿ ನಿಂತಿರುವಂಥದ್ದು ಶಾಸಕ ಭೈರತಿ ಬಸವರಾಜ್. ಇದೀಗ ಕೂಡ ಇದರಲ್ಲೂ ಕೂಡ ಅವ್ರದ್ದು ಹೆಸರು ತಳಕ್ಕೆ ಹಾಕೊಳ್ತಾ ಇರೋದು. ಇವರೇ ಏನಾದರೂ ವಿದೇಶಕ್ಕೆ ಹೋಗುವಂಥ ಸೂಚನೆ ಕೊಟ್ಟರಾ, ಯಾಕಂದರೆ ಈತ ಅರೆಸ್ಟ್ ಆದರೆ ಅವ್ರ ಹೆಸರು ಬರುತ್ತೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಒಂದಷ್ಟು ಸಂಶಯಗಳು ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು ಈ ಒಂದು ಪ್ರಕರಣದಲ್ಲಿ.